ಅವರ ಜರ್ನಿನ ನೆನೆಸ್ಕೊಂಡ್ರೆ ಜನ್ಮದ ಜೋಡಿ ಭಾಳ ಮುಖ್ಯವಾಗಿ ಕಾಣಿಸ್ಕೊಳುತ್ತೆ ಸರ್. ಯಾಕಂದರೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು ಅಂತ. ಬಟ್ ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಮತ್ತು ಕ್ಲಾರಿಫಿಕೇಶನ್ ನಿನ್ನೆ ಪ್ರಕಾಶ್ ಮೇಹ್ ಅವರು ಬರಿತಾ ಹೇಳ್ತಾ ಇದ್ರು. ಅಂದರೆ ಅವ್ರಿಗೊಂದು ಗೊಂದಲ ಇದೆ, ಅಭಿಮಾನಿಗಳು ಕೆಟ್ಟ ಸಂದೇಶ ಇದೆ, ಬಟ್ ಅವ್ರಿಗೆ ಒಂದು ಒಳ್ಳೆ ಕೆಲಸ ಆಗಲಿ ಅಂತ DOP ಕೆಲಸಕ್ಕೆ ಹಾಕಿದ್ರು. ಇಲ್ಲಪ್ಪ, ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದು ಕೇಳಿದಾಗ ನಾನು ಅದನ್ನು ಮಡ್ರಾಸಿಗೆ ಕಳಿಸಿದ್ದು ನಿಜ. ಮಡ್ರಾಸಿಗೆ ಕಳಿಸ್ಕೊಟ್ಟು ಟ್ರೈನಿಂಗ್ ಮಾಡಿ ಬಂದಮೇಲೆ ಅವ್ನು ಬೆಳೆದ ಚೆನ್ನಾಗಿದ್ದಾನೆ. ಅಷ್ಟು ಗೊತ್ತು ನನಗೆ. ಬೇರೆ ವಿಷಯ ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲದಿರೋದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆ ಸಂದರ್ಭದಲ್ಲಿ ಹೇಗಿದ್ರೆ ಸರ್ ಜನ್ಮದ ಜೋಡಿ ಆ ಸಂದರ್ಭದಲ್ಲಿ? ನಾನು ಹೇಳಿದ್ದಲ್ಲ, ನನಗೆ ಗೊತ್ತಿಲ್ಲದ ವಿಷಯ ನಾನು ಮಾತಾಡೋಕ್ಕೆ ಹೋಗಲ್ಲ. ಐ ಡೋಂಟ್ ಲೈಕ್ ಇಟ್. ನನಗೆ ಬೇಡ ಅದು. ಅದೆಲ್ಲ ಬೇಡ. ಒಬ್ಬ ದೊಡ್ಡ ಕಲಾವಿದ ಬೆಳೆದಿದ್ದಾನೆ, ಚೆನ್ನಾಗಿದ್ದಾನೆ. ಏನೋ ಒಂದು ಕಪ್ ಚುಕ್ಕಿ ಬಂದಿದೆ ಈಗ. ಅದು ಬೇಗ ಮರೆಯಾಗಲಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ, ನಿರ್ದೇಶಕ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ವಿನಃ ಕೆಟ್ಟದಾಗೋದಕ್ಕೆ ನಾನು ಯಾವತ್ತೂ ಕೂಡ ಬಯಸೋಕ್ಕೆ ಹೋಗೋದಿಲ್ಲ. ಅದು ನನಗೆ ಬೇಡ. ಅದು ಈಗ ಕಲಾವಿದ ಅಂದಮೇಲೆ ಏನೋ ಒಂದು ಈಗ ಆಗಬಾರ್ದ. ನಾನು ಮೊದಲು ಹೇಳಿದ್ನಲ್ಲ, ಆಗಬಾರ್ದ ಇದು ಘಟನೆ ಆಗೋಗಿದೆ. ಆಗೋಗಿದ್ದ ಘಟನೆಗೆ ಏನು ಮಾಡ್ತೀರಾ ಅಂದರೆ ಅದನ್ನು ಬಗೆಹರಿಸ್ಕೋಬೇಕು ಅಷ್ಟೇ ಅಲ್ವಾ. ನಾನು ಹೇಳಿದ್ನಲ್ಲ, ಚಿತ್ರದುರ್ಗ ನಾವು ಹೋಗಿದ್ವಿ, ಮನೆಗೆ ಹೋಗಿ ಬಂದ್ವಿ, ಅವ್ರಿಗೆ ಸಾಂತ್ವನ ಹೇಳಿದ್ವಿ. ಇಷ್ಟು ಮಾಡ್ಬೋದು ಅಷ್ಟು. ಇನ್ನೇನು ಹೇಳಕ್ಕೆ ಸಾಧ್ಯ? ನೀವೇನು ಮಾಡೋಕ್ಕಾಗತ್ತೆ? ನೀವೇನು ಹೇಳ್ತೀರಾ? ನೀವು ಮೀಡಿಯಾದವ್ರು ಏನು ಮಾಡ್ತೀರಾ? ನೀವೇನು ಮಾಡ್ತೀರಾ ಹೇಳಿ? ನೀವೇನು ಹೇಳ್ತೀರಿ? ಎಲ್ಲರಿಗೂ ಹೇಳ್ತಿತ್ತು ಅಷ್ಟೇ. ನೀವೇನು ಮಾಡ್ತೀರಿ? ನಿಮ್ಮ ಕಡೆಯಿಂದ ಏನು ಅಯ್ಯಮ್ಮ ನೀವೇನು ಮಾಡ್ತೀರಾ? ನೀವೇನು ಹೇಳ್ತೀರಾ ಅಲ್ವಾ? ಆದ್ದರಿಂದ ಆಗಬಾರ್ದಾಗಿತ್ತು, ಆಗೋಗಿದೆ. ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಈ ಘಟನೆಗೆ ಹಿಂದೆ ಸಾಕಷ್ಟು ಸಣ್ಣ ಪುಟ್ಟ ಒಂದಷ್ಟು ಆಗಿತ್ತು, ಘಟನೆಗಳು ಆಗಿದೆ ಹಿಂದೆ ಮುಂದೆ ದರ್ಶನ್ ಅವ್ರ ವಿಚಾರದಲ್ಲಿ. ಸೊ ಆಗ ನೀವೇನಾದ್ರು ಬುದ್ಧಿವಾದ ಹೇಳಿದ್ರ, ಮಾತುಗಳನ್ನು ಹೇಳಿದ್ರ ಅಂತ ಅಂದ್ಬಿಟ್ಟು? ಅಲ್ಲಪ್ಪ, ಈಗ ಮುಂದೆ ಬರಲಿ, ಹೊರಗಡೆ ಬಂದಮೇಲೆ ಮಾತಾಡೋಣ. ಈಗೇನು ಹೇಳೋಕ್ಕಾಗುತ್ತೆ? ನಾನು ಹುಡುಕೊಂಡು ಹೋಗಿದ್ದೆ ಹೊತ್ತು ಆಗಲಿ, ನಾನು ಭೇಟಿ ಮಾಡೋಕ್ಕಾಗಲಿಲ್ಲ. ಬರಲಿ, ರಿಲೀಸ್ ಆದಮೇಲೆ ಭಗವಂತ ನ್ಯಾಯಾಂಗ ಏನು ಹೇಳುತ್ತೆ ನೋಡೋಣ. ನ್ಯಾಯದೇವರು ಯಾವ ಥರ ತೀರ್ಮಾನ ಕೊಡ್ತೇನೆ ಕೊಡಲಿ, ಆಮೇಲೆ ಕರೆದು ಮಾತಾಡೋಣ. ಇದ್ರ ಜೊತೆ ತುಂಬ ಮುಖ್ಯವಾಗಿ ಡೆವಿಲ್ ಸಿನಿಮಾದ ಶೂಟಿಂಗ್, ಯಾಕಂದರೆ ಅಣ್ಣವರ ಕುಟುಂಬದ ಕುಡಿ ಮಿಲನ ಪ್ರಕಾಶ್ ಅವ್ರ ಸಿನಿಮಾ ಮಾಡ್ತಿದ್ದಂಥದ್ದು. ಅದನ್ನೇ ಆಗಬಾರ್ದಾಗಿ ಆಗೋಗಿದೆಯಲ್ಲ. ಈಗ ಬಂದ್ಮೇಲೆ ಕುದುರೆ ಮತ್ತೆ ಮಾತುಕತೆ ಆಡಿ ಮಾಡ್ಬೇಕು ತಾನೆ. ಅವ್ರು ಬರಬೇಕು, ಯಾವತ್ತೂ ಅವ್ರು ಬರಬೇಕಲ್ಲ. ದರ್ಶನ ಹೊರಗಡೆ ಬಂದಮೇಲೆ ಮಾತುಕತೆ ಆಡಿ ಆಮೇಲೆ ಮುಂದೆ ಏನು ಮಾಡಬೇಕು ಯೋಚನೆ ಮಾಡೋಣ. ಡೆವಿಲ್ ಕಂಟಿನ್ಯೂ ಆಗುತ್ತೆ ಮುಂದೆ. ಅದು ಈಗ ನಾವು ಹೇಗೆ ನೀವೆಲ್ಲ ಹೇಗೆ ಹೇಳ್ತಾ ಇದ್ದೀರಿ ಅಂತಂದರೆ, ನೀವು ಅದು ಹೇಗೆ ಹೇಳೋಕ್ಕಾಗುತ್ತೆ? ಎಲ್ಲ ಕಂಟಿನ್ಯೂ ಆಗಬೇಕು. ಇಲ್ಲ ಕಂಟಿನ್ಯೂ ಆಗಬೇಕು ತಾನೆ ನಮ್ಮ ಆಸೆ, ಎಲ್ಲರ ಆಸೆ. ಅವ್ರಿಗೆ ಎಷ್ಟು ಮಾಡಿರ್ತಾರಲ್ವ. ಭಗವಂತ ನೋಡೋಣ. ಭಗವಂತ ಬಿಟ್ಬಿಡೋಣ. ಅವ್ನು ಯಾವ ಥರ ದಾರಿ ತೋರಿಸ್ತಾ ಆ ಥರ ಹೋಗೋಣ ಅಷ್ಟೇ. ನಾನು ಬೇರೆ ಹಾಗೆ ಮಾಡ್ತೀನಿ, ನಾನು ಯಾವುದು ಹೇಳಲಿಕ್ಕೆ ಬರೋದಿಲ್ಲ. ಭಗವಂತ ನಿಮಗೆ ಬಿಟ್ಟಿದ್ದೀನಿ. ಆ ಭಗವಂತ ಯಾವ ಥರ ಹೇಳ್ತಾನೆ, ಯಾವ ದಾರಿಲಿ ಹೋಗಿ ಅಂತಾನೋ ಆ ದಾರಿಲಿ ನಾವು ಹೋಗ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಚಿನ್ನೇಗೌಡರು ಮತ್ತು ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.